ನಮಸ್ಕಾರ ಸ್ನೇಹಿತರೆ, ಜೈ ಹನುಮಾನ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಭಾರತದ ಅತ್ಯಂತ ಶಕ್ತಿಶಾಲಿ ದೇವರು ಯಾರು ಗೊತ್ತಾ? ಭಕ್ತಿ, ಶಕ್ತಿ ಮತ್ತು ಧೈರ್ಯದ ಪ್ರತೀಕ ಯಾರು ಗೊತ್ತಾ? ಹೌದು, ಅವರು ಹನುಮಂತ. ಇಂದು ನಾವು ಹನುಮಂತನ ಸಂಪೂರ್ಣ ಜೀವನ ಕತೆ ತಿಳಿಯೋಣ. ಜನನ ಕತೆ. ಹನುಮಂತನು ವಾಯುದೇವನ ಪುತ್ರ. ಅವನ ತಾಯಿ ಅಂಜನಾದೇವಿ. ಚಿಕ್ಕ ವಯಸ್ಸಿನಲ್ಲಿ ಸೂರ್ಯನನ್ನು ಹಣ್ಣು ಅಂತ ಭಾವಿಸಿ ಹಿಡಿಯಲು ಹೋಗಿದ್ದನು. ಅದರಿಂದ ದೇವರುಗಳು ಅವನಿಗೆ ಅಪಾರ ಶಕ್ತಿ ಕೊಟ್ಟರು. ರಾಮಾಯಣದಲ್ಲಿ ಹನುಮಂತನ ಪಾತ್ರ. ಹನುಮಂತನ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು ಅವನು ಶ್ರೀರಾಮನನ್ನು ಭೇಟಿ ಮಾಡಿದಾಗ ಸೀತೆಯನ್ನು ಹುಡುಕಲು ಲಂಕೆಗೆ ಹೋದನು. ಸಮುದ್ರ ದಾಟಿದನು. ಲಂಕೆ ಸುಟ್ಟನು. ಸಂಜೀವಿನಿ ಪರ್ವತ ತಂದನು. ಹನುಮಂತನು ಒಂದು ಜಿಗಿತದಲ್ಲಿ ಸಮುದ್ರ ದಾಟಿದನು. ಹನುಮಂತನ ಶಕ್ತಿ. ಹನುಮಂತನ ಶಕ್ತಿ ಎಷ್ಟೋ ಗೊತ್ತಾ? ರೂಪ ಬದಲಿಸುವ ಶಕ್ತಿ. ಆಕಾಶದಲ್ಲಿ ಹಾರುವುದು. ಪರ್ವತ ಎತ್ತುವುದು. ಅವನ ಶಕ್ತಿ ಅವನ ಭಕ್ತಿಯಿಂದ ಬಂದದ್ದು. ಹನುಮಂತನ ಗುಣಗಳು. ಹನುಮಂತನು ಕೇವಲ ಶಕ್ತಿಶಾಲಿ ಅಲ್ಲ, ಅವನು ನಿಷ್ಠೆಯ ಪ್ರತೀಕ. ಅವನು ತನ್ನ ಜೀವನವನ್ನೇ ಶ್ರೀರಾಮನ ಸೇವೆಗೆ ಅರ್ಪಿಸಿದನು. ಅವನಲ್ಲಿ ಇಗೋ ಇಲ್ಲ. ಅವನು ಸಂಪೂರ್ಣ ಭಕ್ತ. ಹನುಮ ಜಯಂತಿ. ಹನುಮಂತನ ಹುಟ್ಟುಹಬ್ಬವನ್ನು ಹನುಮ ಜಯಂತಿ ಎಂದು ಆಚರಿಸುತ್ತಾರೆ. ಈ ದಿನ ಜನರು ಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ಹನುಮಂತನು ನಮಗೆ ಏನು ಕಲಿಸುತ್ತಾನೆ ಗೊತ್ತಾ? ಭಕ್ತಿ ಇದ್ದರೆ ಏನೂ ಅಸಾಧ್ಯ ಇಲ್ಲ. ನೀವು ಹನುಮಂತನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಇಂತಹ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ.